ರಾಕ್ಷಸ ಮುದಿ ಮಾಲಿ, ಮೊದಲು ನಿನ್ನ ತಿಂತೀನಿ. ಅದಾದ್ಮೇಲೆ ನಿಮ್ಮೆಲ್ಲರ ಸರದಿ. ಈ ರೀತಿ ದೀಪಗಳು ಬೀಳೋದು ಅಪಶಕುನದ ಸಂಕೇತ ಅಲ್ಲ ತಾನೆ? ಹೊರಗಡೆ ಎಲ್ಲರನ್ನು ಸುರಕ್ಷಿತವಾಗಿಡಲಾಯಿತು. ಇಲ್ಲಿ ನಿಮಗೆ ತೊಂದರೆಯಾಗಿಲ್ಲ ತಾನೆ? ಸ್ವಾಮಿ, ನನಗ್ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಏನೇನು ಕೆಟ್ಟ ಯೋಚನೆ ಬರ್ತಿದೆ. ಯಾವ ಆತಂಕ ದೇವಿ? ಮಾರುತಿ, ಏನೇನೋ ನಡೀತಾ ಇದೆ. ಇಷ್ಟೊದ್ಗಾಗ್ಲೇ ಅವನು ನಮ್ ಜೊತೆನಲ್ಲೇ ಇರ್ಬೇಕಿತ್ತು. ಅವನಿಗೇನು ಆಗಿರೋಲ್ಲ ಅಲ್ಲ? ಯಾವ ಆತಂಕವೂ ಬೇಡ. ಶೀಘ್ರವಾಗಿ, ಅತಿ ಶೀಘ್ರವಾಗಿ ಅವನನ್ನು ಹುಡುಕಲು ಸೈನಿಕರನ್ನು ಕಳಿಸುತ್ತೇವೆ. ಅಂಜನಿ, ಬನ್ನಿ, ನಾವೆಲ್ಲ ಒಟ್ಟಿಗೆ ಸೇರಿ ದೀಪ ಹಚ್ಚಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಾರುತಿ ಕ್ಷೇಮವಾಗಿ ಬರಲಿ ಅಂತ. ಮಾರುತಿ, ನಮಗ್ ಕಾಪಾಡು. ನಾವೀಗೇನ್ ಮಾಡೋದು? ಎಲ್ಲಕ್ಕಿಂತ ಮೊದಲು ನಾವ್ ಈ ಬಲೆಯಿಂದ ಬಿಡಿಸ್ಕೋಬೇಕು. ನೀ ಹೇಳೋ ಸರಿ ಇದೆ, ಆದ್ರೆ ಅದೇಗ್ ಸಾಧ್ಯ? ಒಂದು ಚೂಪಾದ ಆಯುಧ ಬೇಕು. ಅದರಿಂದ ಈ ಹಗ್ಗನ ತುಂಡು ಮಾಡ್ಬೋದು. ನಿಮ್ಮಲ್ಲಿ ಯಾರ ಹತ್ರನಾದ್ರೂ ಅಂತ ವಸ್ತು ಏನಾದ್ರೂ ಇದೆಯಾ? ಚಾಕು ತರದ್ದೇನಾದ್ರೂ? ನಮ್ಮ ಹತ್ರ ಅಂತ ವಸ್ತು ಎಲ್ಲಿರುತ್ತೆ? ಅಲ್ಲೋಡಿ, ಒಂದು ಮರದ ತುಂಡು. ನಾವು ಹೇಗಾದ್ರೂ ಮಾಡಿ ಅಲ್ಲಿವರೆಗೂ ತಲುಪಿದ್ರೆ ನಾವ ಮರದ ತುಂಡು ತಗೊಂಡು ಅದನ್ನ ಚಾಕು ತರ ಬಳಸ್ಕೋಬಹುದು. ಅದು ಹೇಗೆ? ಅಲ್ಲಿಗ್ ನೀನ್ ಹೇಗ್ ತಲುಪ್ತೀಯಾ? ನಮ್ ಬಾಲಕ್ಕೂ ಸ್ವಲ್ಪ ಕೆಲ್ಸ ಕೊಡೋಣ. ಸಮಯ ತುಂಬಾ ಕಮ್ಮಿ ಇದೆ, ಬೇಗ ಮಾರುತಿ. ಕತ್ತರಿಸಿದ್ರೆ ಅವನ್ ಬಂದು ನಮ್ ಕುತ್ತಿಗೆನ ಕತ್ತರಿಸ್ಬಿಡ್ತಾನೆ. ಬೇಗ. ತುಂಬಾ ಆಯ್ತು ಕಣ್ಣ ಮುಚ್ಚಾಲೆ. ಈಗ ನನ್ನ ಸಹನೆ ಮಿತಿ ಮೀರ್ತಿದೆ ಮಾಲೆ. ಅಯ್ಯೋ, ಇದೇನಿದು? ಇಲ್ಲಿಗೆ ಬರ್ತಾ ಇದ್ದಾನೆ. ನೀನ್ ನನ್ ಕೈಗೆ ಸಿಗೋದೆಷ್ಟು ತಡವಾಗ್ತಾ ಹೋಗುತ್ತೋ ಅಷ್ಟೇ ಭಯಾನಕವಾಗಿರುತ್ತೆ ನಿನ್ ಸಾವು. ಬೇಗ ಬೇಗ ಮಾರುತಿ, ಬೇಗ ಬೇಗ ಮಾಡು, ಬೇಗ ಕತ್ತರಿಸು, ಬೇಗ ಮಾರುತಿ. ಸಿಕ್ಬಿಟ್ಟ ಮಾಲಿ. ಈಗಲ್ಲಿಗೆ ಹೋಗ್ತೀಯಾ ನೀನು ತಪ್ಪಿಸ್ಕೊಂಡು? ಬನ್ನಿ. ಮುಕ್ತಿ ಸಿಕ್ತು, ನಮಗ್ ಮುಕ್ತಿ. ನಮ್ಮ ಸೇನಾಪತಿ ಮಾರುತಿಗೆ ಜೈ. ನಮ್ಮ ಸೇನಾಪತಿ ಮಾರುತಿಗೆ ಜೈ. ಸುಮ್ನೇರಿ, ನಮ್ ಕೆಲ್ಸ ಇನ್ನೂ ಮುಗ್ದಿಲ್ಲ. ಮುಗೀತಲ್ಲ. ಈಗೇನಿದ್ರು ಆ ರಾಕ್ಷಸ ಬರೋ ಮೊದ್ಲೇ
ನಾವಿಲ್ಲಿಂದ ತಪ್ಪಿಸ್ಕೊಳ್ಬೇಕು. ಇಲ್ಲ, ತಪ್ಪಿಸ್ಕೊಂಡು ಹೋಗೋದ್ ಬೇಡ. ಇದೇನ್ ಹೇಳ್ತಿದ್ಯಾ ಮಾರುತಿ? ನಮ್ಗೆ ಪುನರ್ಜನ್ಮ ಸಿಕ್ಕಿದೆ. ದೇವರಿಗೆ ಧನ್ಯವಾದ ಹೇಳಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ನಡೀರಿ. ನಿಂತ್ಕೊಳ್ಳಿ. ಜೀವದಾನ ಸಿಕ್ತು ಅಂತ ಸುಮ್ನೆ ಹೋಗ್ಬಾರ್ದು. ಬೇರೆಯವ್ರ ಜೀವನು ಕಾಪಾಡ್ಬೇಕು. ಅಮ್ಮ ಹೇಳ್ತಿದ್ರು, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರನ್ನ ಬಿಟ್ಟು ಹೋಗ್ಬಾರ್ದು. ಆ ರಾಕ್ಷಸನ ಕೈಯಿಂದ ಮಾಲಿ ತಾತನ್ನ ಸಾಯಿಸೋಕೆ ನಾವು ಬಿಡೋದಿಲ್ಲ. ಮತ್ತೆ ನಾವೀಗ ಏನ್ ಮಾಡ್ಬೇಕು? ಆ ರಾಕ್ಷಸನ್ ಮುಂದೆ ನಾವೆಲ್ಲರೂ ಒಂದು ಚಿಕ್ಕ ನೊಣತರ. ನಿಮಗೆ ಗೊತ್ತಾ, ನಮ್ಮನ್ನ ಹಂಗೆ ಹೊಸ್ಕಾಕ್ಬಿಡ್ತಾನೆ. ನಾವು ನಿಮ್ಗೆ ಮಾತು ಕೊಟ್ಟಿದೀವಲ್ವಾ, ಯೋಚನೆ ಮಾಡ್ಬೇಡಿ. ನಾವು ನಿಮ್ಗೆ ಏನಾಗೋದಕ್ಕೂ ಬಿಡಲ್ಲ. ಮತ್ ಯಾಕೆ ಚಿಂತೆ ಮಾಡ್ತೀರಾ? ಚಿಂತೆ ಏನಂದ್ರೆ ಮಿತ್ರ, ನೀನೇ ಇಲ್ಲ ಅಂದ್ಮೇಲೆ ಮುಂದೆ ಏನ್ ಗತಿ? ನಿನ್ನನ್ ತಿನ್ಮೇಲೆ ಆ ರಾಕ್ಷಸ ಮಹಾರಾಜ ನಮ್ಮೆಲ್ರನ್ನೂ ತಿನ್ಬಿಡ್ತಾನೆ. ನಾವು ಮನ್ಸ್ ಮಾಡಿದ್ವಿ ಅಂದ್ರೆ ಆ ರಾಕ್ಷಸನ್ನ ಈಗ್ಲೇ ಸಾಯಿಸ್ಬಹುದು. ಮನ್ಸಿದ್ರೆ ಮಾರ್ಗ, ಮನ್ಸ್ ಮಾಡಿದ್ರೆ ಗೆಲುವು. ಇದು ನಮ್ಮಮ್ಮ ಹೇಳ್ಕೊಟ್ಟಿರೋ ಪಾಠ. ನಮ್ಮಮ್ಮ ಹೇಳ್ಕೊಟ್ಟಿರೋ ಪಾಠನ ನಾನಂತೂ ಯಾವತ್ತೂ ಮರೆಯೋದೇ ಇಲ್ಲ. ಬನ್ನಿ ನನ್ ಜೊತೆ. ಮತ್ತೆ ಸಿಕ್ಬೀಳ್ತೀವಿ. ನಿಂತ್ಕೋ. ನನ್ನೇನು ಮಾಡ್ಬೇಡ, ಬಿಟ್ಬಿಡು ನನ್ನನ್ನ. ನೀನೇ ಈ ತೋಟ ತಗೋ, ನಾನು ಇಲ್ಲಿಂದ ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಕಳಿಸ್ತಿದ್ದೀನಲ್ವಾ ನಾನು ನಿನ್ನನ್ನ ನಿನ್ನ ಭಗವಂತನ ಬಳಿಗೆ. ನಾನು ಏನು ಮಾಡ್ಬೇಡ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ನಿನ್ನನ್ನ ನೀನು ಮಹಾರಾಕ್ಷಸ ಅನ್ಕೊಂಡ್ಬಿಟ್ಟಿದ್ಯಾ? ನಿಜ ಹೇಳ್ಬೇಕು ಅಂತಂದ್ರೆ ನೀನೊಬ್ಬ ಹೆದರ್ ಪುಕ್ಲ. ಉದ್ದಂಡ ಬಾಲಕ, ನೀನು ನನ್ನ ಪುತ್ರ ಅಂತ್ಯ. ಹಿಂತಿರ್ಗಿ ಹೋಗಿದ್ರೆ ಇಷ್ಟೊತ್ತಿಗೆ ಅಮ್ಮನ್ ಮಡ್ಲಲ್ಲಿ ಕೂತಿರ್ತಿದ್ದ. ಆದ್ರೆ ಆ ರಾಕ್ಷಸನ್ ಜೊತೆ ಸೆಣಸಾಡೋ ಪರಿಸ್ಥಿತಿ ಬಂದಿದೆ ಅವನ್ಗೆ. ನಮ್ಮಮ್ಮ ಹೇಳ್ತಾ ಇದ್ರು, ಸತ್ಯ ಹೇಳೋದಕ್ಕೆ ಸಾಹಸ ಬೇಕಾಗಿಲ್ಲ, ವಿಶ್ವಾಸದ ಅವಶ್ಯಕತೆ ಇದೆ ಅಂತ. ನಾವು ಪೂರ್ತಿ ವಿಶ್ವಾಸದಿಂದ ಹೇಳ್ತೀವಿ. ನೀನೊಬ್ಬ ದೊಡ್ಡ ಹೆದರ್ ಪುಕ್ಲ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿ ಮೇಲೆ ನೀನ್ ಶಕ್ತಿ ಪ್ರದರ್ಶನವನ್ನ ಮಾಡ್ಬೇಕು ಅಂತ ಹೊರಟಿದ್ಯಾ. ನಿನ್ನಂತವ್ರು ಯಾರನ್ನೂ ಸಾಯಿಸಕ್ಕೂ ಆಗಲ್ಲ, ತನ್ನನ್ ತಾನ್ ರಕ್ಷಣೆನೂ ಮಾಡ್ಕೊಳಕ್ಕಾಗಲ್ಲ. ನಿನ್ ಶಕ್ತಿಗೆ ಯಾರು ಸರಿ ಹೊಂತಾರೋ ಅಂತವ್ರ ಮೇಲೆ ನೀನ್ ಶಕ್ತಿ ಪ್ರದರ್ಶನ ಮಾಡು. ಅಂತವ್ರಿಲ್ ಯಾರು ಕಾಣಿಸ್ತಾ ಇಲ್ವಲ್ಲ? ಹೇ ದುಷ್ಟ ರಾಕ್ಷಸ, ನನಗನಿಸ್ತಿದೆ ನಿನ್ ದೃಷ್ಟಿ ದುರ್ಬಲ ಆಗಿದೆ ಅಂತ. ಹಾಗಾದ್ರೆ ಕರಿಯವನ್ನ. ಯಾರವನು? ಮಹಾಬಲಿ ತೀವ್ರಕರಣನ ಎದುರಿಸೋ ಧೈರ್ಯ ಇರೋನು. ನಾವಿದೀವಲ್ಲ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ. ರಾಮದೂತ ನನಗೆ ನಿನ್ನ ಈ ದುಸ್ಸಾಹಸ ಇಷ್ಟ ಆಯ್ತು ಬಾಲಕ. ಒಬ್ಬ ಚೋಟುದ್ದ ಇರುವ ವಾನರ ಬಾಲಕ ಬೆಟ್ಟದಷ್ಟು ವಿಶಾಲ ಆಕಾರ ಇರುವ ಹಸುರನ್ನ ಕೆಣಕ್ತಾ ಇದ್ದಾನೆ. ಹೇ ಅಹಂಕಾರಿ ರಾಕ್ಷಸ, ಒಂದು ಚಿಕ್ಕ ಇರುವೆ ಆನೆ ಸೊಂಡ್ಲಲ್ಲಿ ಹೋಗಿ ಸೇರ್ಕೊಂಡ್ರೆ ಆನೆ ಗತಿ ಏನಾಗುತ್ತೆ ಅಂತ ಸರಿಯಾಗಿ ಗೊತ್ತಿದ್ಯಾ ನಿಂಗೆ? ಸಾಕು, ನಿನ್ನ ಮಾತು ಅತಿಯಾಯಿತು ಬಾಲಕ. ಈಗ ಜಗತ್ತಿನ ಯಾವುದೇ ಶಕ್ತಿ ನಿನ್ನನ್ನು ನನ್ನಿಂದ ಕಾಪಾಡಲು ಸಾಧ್ಯವಿಲ್ಲ. ಜಗನ್ ಮಗನ್ ಬಂದು ನೀವು ಮಾಲಿ ತಾತನ ಕರ್ಕೊಂಡು ಹೋಗಿ. ನಡೀರಿ ನಡೀರಿ, ಮಾಲಿ ತಾತನ ಎಬ್ಸೋಣ. ಮಾಲಿ ತಾತ, ಬೇಗ ಮಾಲಿ ತಾತ, ಇಲ್ಲಿಂದ ಹೊಡೋಣ. ಬನ್ನಿ ಬೇಗ. ರಾಕ್ಷಸ ಏಟ್ ಬಿಟ್ಬಿಡ್ತಾ?
ಹನುಮಂತ ತಾತ ನೀವುಗಳು ಗಡಿ ಭಾಗದ ಗೋಡೆ ಕಡೆಯಿಂದ ಬರ್ತಾ ಇದ್ದೀರಿ. ನೀವು ಅಲ್ಲಿಗೆ ಹೋಗೋದು ಬೇಡ ಅಂತ ಅಂದಿದ್ದೆ ತಾನೆ? ನಿಮಗ್ ಗೊತ್ತೇ, ಭೂಕಂಪವಾಗಿ ಈ ಕ್ಷೇತ್ರವೆಲ್ಲ ಅಸ್ತವ್ಯಸ್ತವಾಗಿ ಹೋಗಿದೆ. ನಿಮ್ಗೆ ಆಟ ಆಡೋ ಚಿಂತೆ. ಇದು ತಪ್ಪು ಮಕ್ಕಳೇ. ನಡೀರಿ ನಡೀರಿ ಇಲ್ಲಿಂದ. ತಾತ ನಾವ್ ಹೇಳೋದನ್ ಕೇಳಿ. ಇಲ್ಲ, ಬನ್ನಿ 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 ಬನ್ನಿ. ಮಾರುತಿ ಆ ಮಾರುತಿಯಲ್ಲಿ ತೋಟ ಅಲ್ಲಿ ದೊಡ್ಡ ಸಂಕಟ ತಾತ. ಏನು ಸಂಕಟನಾ? ಒಬ್ಬ ಭಯಾನಕ ರಾಕ್ಷಸ ಬಂದಿದ್ದಾನ ಗೋಡೆ ದಾಟಿ. ಮಾರುತಿ ಅಲ್ಲೇ ಇದ್ದಾನೆ. ಮಾರುತಿ ಅಲ್ಲೇ ಇದ್ದಾನ? ಈಗೆಲ್ಲಿ ಹೋಗ್ತೀಯ ತಪ್ಪಿಸ್ಕೊಂಡು? ನಾನೇನಾದ್ರೂ ನಿನ್ನ ಹಿಡಿದು ನುಂಗ್ಬಿಟ್ರೆ ನನ್ನ ಹೊಟ್ಟೆ ಏನೋ ತುಂಬೋಗ್ಬಿಡುತ್ತೆ. ಆದ್ರೆ ಮನ್ಸಿಗೆ ಸಮಾಧಾನ ಆಗಲ್ಲ. ಮನ್ಸಿಗೆ ಸಮಾಧಾನ ಆಗೋದು ನಿನ್ನ ಮೂಳೆಗಳನ್ನ ಪುಡಿ ಪುಡಿ ಮಾಡಿದಾಗ. ಅಂಧಕಾರದ ಕರಾಳ ಎಲ್ಲೆಲ್ಲೂ ವ್ಯಾಪಿಸಿದಾಗ ಆಶಾಭಾವನೆಯ ದೀಪ ಬೆಳಗಿಸೋದು ಅತ್ಯಂತ ಅವಶ್ಯವಾಗಿರುತ್ತೆ. ಓಂ ನಮಃ ಶಿವಾಯ. ಮಾರುತಿ ಮಾರುತಿ ಮಾರುತಿ. ನಿನಗ್ ಗೊತ್ತಾಗ್ತಾ ಇದ್ಯಾ? ನಿನ್ನ ಅಟ್ಟಹಾಸದಲ್ಲಿ ದಯೆ ಕಾಣಿಸ್ತಾ ಇದೆ. ನೀನೊಬ್ಬ ರಾಕ್ಷಸ ಅಂತರ ಇರೋದ್ ಕಲ್ತ್ಕೋ. ಗೊತ್ತಾಯ್ತಾ ನಿಂಗೆ? ನನಗೆ ನಗು ಬರ್ತಿದೆ. ನಿನಗೆ ನಿಜವಾಗ್ಲೂ ನನ್ನಿಂದ ಭಯ ಆಗ್ತಿಲ್ವಾ? ಇಲ್ಲ ಭಯ ಆಗ್ತಿಲ್ಲ ಅಂತ ನಾಟಕ ಮಾಡ್ತಿದ್ಯಾ? ನಮ್ಮಮ್ಮ ನಮಗ್ ಹೇಳ್ಕೊಟ್ಟಿದ್ದಾರೆ, ಭಯ ಅನ್ನೋದು ಮನಸ್ಸಿನ ದುರ್ಬಲತೆ ಅಂತ. ಯಾರ ಉದ್ದೇಶ ಸರಿ ಇರುತ್ತೋ, ದೃಢ ವಿಶ್ವಾಸ ಇರುತ್ತೋ, ಅವ್ರು ಯಾರಿಗೂ ಹೆದರ್ಬೇಕಾಗಿಲ್ಲ. ಇದಕ್ಕೆಲ್ಲ ನಾವ್ ಹೆದರ್ಕೊಳ್ಳೋದಿಲ್ಲ. ಇಂದಿನಿಂದ ನಿನ್ನ ತಾಯಿ ಪ್ರತಿದಿನ ದುಃಖಿಸ್ತಾ ಇರ್ತಾಳೆ, ಯಾಕಾದ್ರೂ ಇಂಥ ಪಾಠ ಮಾಡ್ದೆ ಅಂತ. ಯಾಕೆಂದ್ರೆ ನಿನಗೆ ಭಯ ಇದ್ದಿದ್ರೆ ಬಹುಶಃ ನೀನು ಬದುಕುಳಿತಿದ್ದೆ. ರೋಮಾ, ನೀವು ದೀಪ ಬೆಳಗಿಸಿ ನಮಗೆ ರಕ್ಷಕನಾಗಿರೋ ಆ ಮಹಾದೇವನ ಸ್ಮರಣೆ ಮಾಡೋಣ. ಓಂ ನಮಃ ಶಿವಾಯ. ಈ ಬೆಳಕು ಎಲ್ಲಿಂದ ಬರುತ್ತಿದೆ? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಬಾಲಕ, ನನಗನ್ಸುತ್ತೆ ನೀನ್ ಬರೀ ಮಾತಿನ ಮಲ್ಲ ಅಂತ. ನಿನ್ನ ಕತೆ ಮುಗಿಸೋದಕ್ಕೆ ನನ್ನ ಬಲ ಪ್ರಯೋಗ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಜೋರಾಗಿ ಖರ್ಚಿಸಿದ್ರೆ ಸಾಕು, ನಿನ್ನ ಹೃದಯದ ಬಡಿತ ನಿಂತೋಗುತ್ತೆ. ರಾಕ್ಷಸನ ಗರ್ಜನೆ
ಅಷ್ಟೊಂದು ಬಿರುಗಾಳಿಯ ಆರ್ಭಟದಲ್ಲೂ ಮಾರುತಿ ದೃಢವಾಗಿ ಹೇಗೆ ನಿಂತಿದ್ದಾನೆ. ಈ ವಿಶಿಷ್ಟವಾದ ದೃಶ್ಯವನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತಿದ್ದೀವಿ. ಈ ನಮ್ಮ ಮಾರುತಿ ದೃಢವಾಗಿ ನಿಂತಿರೋದನ್ನು ನೋಡ್ತಿದ್ರೆ ಅವನು ಬಿರುಗಾಳಿನೂ ಕೂಡ ಲೆಕ್ಕಿಸ್ತಿಲ್ಲ. ಸಂಭವ ಅವಶ್ಯವಾಗಿ ಇವನ ಹಿಂದೆ ಯಾವುದೋ ತಂತ್ರಶಕ್ತಿ ಇದೆ. ಜೈ ಕಪೀಶನಿ ಅವಿರತ ನಾಮ ಹಸ್ತದಿ ಧ್ವಜವಜ್ರ ನನ್ನ ಗರ್ಜನೆಯಿಂದ ನಿನಗೇನು ಆಗದಿದ್ದರೇನಂತೆ? ನಾನು ನನ್ನ ಕೈಗಳಿಂದನೇ ನಿನ್ನ ಹೊಸ್ಕಿ ಹಾಕ್ತೇನೆ. ಇಷ್ಟು ಚಿಕ್ಕ ಬಾಲಕನನ್ನು ಎತ್ತೋಕಾಗ್ತಿಲ್ವಲ್ಲ ನನ್ನ ಕೈಯಿಂದ. ಇವನ ಭಾರ 1000 ಆನೆಗಳ ಭಾರ ಅನಿಸ್ತಿದ್ಯಲ್ಲ ನನಗೆ. ಪ್ರಯತ್ನ ಮಾಡೋ ರಾಕ್ಷಸ, ಎತ್ತು ನಮ್ಮನ್ನ ಕೈಗೆ ಸಿಕ್ಕಿದ್ರೆ ಹೊಸ್ಕಾಕ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ನಮ್ಮನ್ ಎತ್ತೋಕ್ ನಿನ್ನಿಂದ ಸಾಧ್ಯ ಆಗ್ತಿಲ್ವಾ? ನಾವ್ ಹೇಳಿದ್ವಿ ತಾನೆ, ನಾವಿರೋವರೆಗೂ ನಮ್ ಮಿತ್ರರಿಗೆ ಯಾವುದೇ ಸಂಕಷ್ಟ ಬರೋ ಸಂಭವನೇ ಇಲ್ಲ ಅಂತ. ನಾವೀಗ ನಿನಗೊಂದು ಸಣ್ಣ ಪಾಠ ಕಲಿಸ್ಬೇಕಾಗಿದೆ. ಅಹಂಕಾರ ಹೆಚ್ಚಾದ್ರೆ ಅದು ಪತನಕ್ಕೆ ಕಾರಣ ಆಗುತ್ತೆ. ಒಬ್ಬ ದೈತ್ಯ ರಾಕ್ಷಸ ಒಬ್ಬ ಪಾಲಕನಿಂದ ಕೂಡ ಸೋಲ್ಬಹುದು, ಗೊತ್ತಾ? ಇಲ್ಲಿ ಯಾರಾದ್ರೂ ನೋಡಿದ್ರಾ? ನಾವು ಆ ರಾಕ್ಷಸನ ತಿರುಗಿಸಿ ಬಿಸಾಕ್ಬಿಟ್ವಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹರ ಹರ ಮಹಾದೇವ. ನಮಗಂತೂ ನಮ್ಮ ಕಣ್ಣುಗಳನ್ನೇ ನಂಬೋಕಾಗ್ತಿಲ್ಲ. ಮಾರುತಿ, ನೀವು ನೋಡಿದ್ರಾ ಆ ದುಷ್ಟ ರಾಕ್ಷಸ ತೀವ್ರಕರಣ? ಅವನು ನಮ್ ಗೆಳೆಯರನ್ನ ಮತ್ತೆ ಮಾಲಿ ತಾತನ ಕೊಲ್ಲಕ್ ಹೊರಟಿದ್ದ. ಅವನನ್ನ ಹೀಗ್ ಹಿಡಿದು ಹೀಗ್ ತಿರುಗಿಸಿ ದೂರ ಬಿಸಾಕ್ಬಿಟ್ವಿ ಅವನ್ನ. ಇನ್ಯಾವತ್ತೂ
ಶಕ್ತಿ ಇದೆ ನಮ್ಮಲ್ಲಿ. ಈ ವಿಷಯನ ನಾವು ಜಗನ್ ಮಗನ್ ಬಂಧುಗೆ ಹೇಳಿದ್ರೆ ಬಾಯ್ ಬಿಟ್ಕೊಂಡು ಆಶ್ಚರ್ಯದಿಂದ ನೋಡ್ತಾರೆ. ನಾವು ಈಗ್ಲೇ ಹೋಗಿ ಹೇಳ್ತೀವಿ. ನಿಲ್ಲು ನಿಲ್ಲು ನಿಲ್ಲು. ಅದ್ಭುತ. ಈ ಮಾರುತಿಲಿ ಅದ್ಭುತ ಬಲವಿದೆ. ಯಾವ ಕಾರ್ಯವೂ ದೊಡ್ಡ ದೊಡ್ಡ ಬಲಶಾಲಿ ವಾನರರಿಂದ ಆಗೋದಿಲ್ವೋ ಆ ಕಾರ್ಯವನ್ನ ಈ ಪುಟ್ಟ ಬಾಲಕ ಮಾಡಿದಾನೆ.